ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ ಸಿಂಗಾಪುರ್ ಟೂರ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಅಲಂಕಾರ್ ಪ್ಲಾಜಾ, ಅಲಂಕಾರ್ ಪ್ಲಾಜಾ ಥರನೇ ನೆನಪಾಗಾಯಿತು. ಸೊ ಅದೇ ಥರ ಇರೋ ಟೆಕ್ಕಾ ಸೆಂಟ್ರಲ್ಲಿದ್ದೀವಿ, ಲಿಟಲ್ ಇಂಡಿಯಾದಲ್ಲಿ. ಇವತ್ತು ಬಂದಿದ್ದು ವೀಡಿಯೋ ಆಲ್ರೆಡಿ ಇದು ಎರಡನೇ ವೀಡಿಯೋ ಶೂಟ್ ಮಾಡ್ತಾಯಿದ್ವಿ. ಸೇಮ್ ಕಾಸ್ಟ್ಯೂಮು ಸೇಮ್ ಸೆಟಪ್ಪಲ್ಲಿ ಇರ್ತೀವಿ, ಯಾಕಂದರೆ ಎಲ್ಲರ ಹತ್ರನೂ ಬ್ಯಾಗ್ಗಳಿದೆ. ಸೊ ಈ ಪರ್ಸು ಕಂಪಲ್ಸರಿ, ಅಲ್ಲಿ ಪಾಸ್ಪೋರ್ಟು ಮತ್ತು ನಮ್ಮದೆಲ್ಲ ಇಟ್ಕೊಳೋದಕ್ಕೆ. ಸೊ ಶಾರ್ಟ್ಸು ಟೀ ಶರ್ಟು ಕಂಪಲ್ಸರಿ, ಶೆಕೆ ಸುರಿತಾ ಇರುತ್ತೆ. ಸೊ ಇದೇ ಕಾಸ್ಟ್ಯೂಮ್ ಇವತ್ತು ಫುಲ್ಲು ಒಂದು 4-5 ವೀಡಿಯೋ ಶೂಟ್ ಮಾಡೋಣ ಅಂತ. ಸೊ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ವಿ, ಈಗ ಎರಡನೇ ವೀಡಿಯೋ ಶೂಟ್ ಮಾಡ್ತಾಯಿದ್ದೀವಿ. ಸೊ ಇದು ಬಂದು ಎರಡು ಈ ಕಡೆ ನಮ್ಮ ಮುಸ್ಲಿಂ ಸ್ಟೈಲು ಬಿರಿಯಾನಿ ಮತ್ತು ಕಾಶ್ಮೀರಿ ಇದು ಒಂದು ಡಿಶ್ ಇದೆ, ಒಂದು ಸ್ಟಾಲ್ ಇದೆ, ಅದನ್ನು ಟ್ರೈ ಮಾಡೋಣ ಅಂತ. ಇಲ್ಲಿ ಹೆಂಗೆ ಅಂದರೆ ಇದು ಕಾಂಪ್ಲೆಕ್ಸಲ್ಲಿ ಗ್ರೌಂಡ್ ಫ್ಲೋರು ಫುಲ್ಲು ಲೆವೆಲ್ 1 ಕೆಳಗಡೆ ಲೆವೆಲಲ್ಲಿ ಎಷ್ಟೊಂದು ಫುಡ್ ಸ್ಟಾಲ್ಗಳಿದೆ. ಮೇಲ್ಗಡೆ ಫುಲ್ಲು ಶಾಪಿಂಗು ಬಟ್ಟೆಗಳು ಅವೆಲ್ಲ ಇದೆ. ಇಲ್ಲಿ ಮ್ಯಾಪ್ ಇದೆ ನನ್ನ ಪಕ್ಕದಲ್ಲೇ, ನೋಡಿಕೊಂಡು ನೀವು ಹೋಗ್ಬೋದು. ಸೊ ಈಗ ಒಳಗಡೆ ಹೋಗೋಣ, ಅಲ್ಲಿ ಏನಿದೆ ತೊಗೊಂಡು ಒಂದಷ್ಟು ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಮತ್ತು ಇವತ್ತಿನ ವೀಡಿಯೋ ಸ್ಪಾನ್ಸರ್ ಮಾಡ್ತಿರೋದು ಸ್ವಸ್ತಿಕ್ಸ್ ಮಸಾಲ, ಕರ್ನಾಟಕ ಮತ್ತು ಸೌತ್ ಇಂಡಿಯಾದ ಒನ್ ಆಫ್ ದ ಲೀಡಿಂಗ್ ಮಸಾಲ ಬ್ರ್ಯಾಂಡು. ಸೊ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಆನ್ಲೈನ್ ಆಫ್ಲೈನ್ ಎಲ್ಲ ಸಿಗುತ್ತೆ, ಸಿಂಗಾಪುರಲ್ಲೂ ಸಿಗುತ್ತೆ, ಆಲ್ ಓವರ್ ವರ್ಲ್ಡ್ ಸಿಗುತ್ತೆ. ಮಿಸ್ ಮಾಡಿದಿರ ಟ್ರೈ ಮಾಡಿ. ಈಗ ಒಳಗೋಗೋಣ. ಸೊ ಒಂದು ಫುಲ್ಲು ಟೂರ್ ನೋಡಿ ಆಮೇಲೆ ರುಚಿಯಾಗಿ ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ UK ಎಕ್ಸ್ಟ್ರಾಸು ನಮ್ಮ ಈ ಸೆಕೆಂಡ್ ಚಾನಲ್ನ ಫಾಲೋ ಮಾಡಿಲ್ಲ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ಫುಲ್ ಬಿಹೈಂಡ್ ದ ಸೀನ್ಸ್ ಬರುತ್ತೆ. ಸೊ ಹೆಂಗೆ ಬಂದ್ವಿ, ಎಲ್ಲಿ ಶೂಟ್ ಮಾಡಿದ್ವಿ, ಹೆಂಗೆ ಹೋದ್ವಿ, ಫ್ಲೈಟದು ಮತ್ತು ಇಲ್ಲಿ ಹೆಂಗೆ ಓಡಾಡ್ತೀವಿ ಮೆಟ್ರೋನಲ್ಲಿ, ಅದೆಲ್ಲನೂ ಅದರಲ್ಲಿ ಡೀಟೇಲಾಗಿ ಬರುತ್ತೆ. ಮಿಸ್ ಮಾಡಿದಿರ ನೋಡಿ. ಆಮೇಲೆ ಟ್ರಾವೆಲ್ ವೀಡಿಯೋಸ್ ಕೂಡ ಬರುತ್ತೆ. ಈಗ ಒಳಗೆ ಹೋಗ್ಬಿಡೋಣ, ಬನ್ನಿ. ಎರಡು ಸ್ಟಾಲಿಂದ ಎರಡು ಡಿಶ್ನ ತರಿಸಿದ್ವಿ. ಒಂದು ಬಂದ್ಬಿಟ್ಟು ಹನೀಫಾಸ್ ಬಿರಿಯಾನಿ ಸ್ಪೆಷಲಿಸ್ಟ್ ಅಂತ ಒಂದು ಸ್ಟಾಲು. ಅವ್ರಿಗೇನೋ ಗಿವಾರ್ಡ್ ಎಲ್ಲ ಕೊಟ್ಟಿದ್ರು, ಸರ್ಟಿಫಿಕೇಟ್ಗೆಲ್ಲ ಹಾಕೊಂಡಿದ್ರು ಬೋರ್ಡಲ್ಲಿ. ಸೊ ಬಿರಿಯಾನಿ ಸ್ಪೆಷಲಿಸ್ಟ್ ಅಂತ, ಅದಕ್ಕೋಸ್ಕರ ಅಲ್ಲಿಂದ ಬಿರಿಯಾನಿ ತೊಗೊಂಬಂದಿದ್ವಿ, ಚಿಕನ್ ದಮ್ ಬಿರಿಯಾನಿ. ಸೊ ಇದು ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಆಬ್ವಿಯಸ್ಲಿ. ಚಿಕನ್ ಪೀಸು ಒಂದು ದೊಡ್ಡದಾದ ಪೀಸು, ವಿಂಗ್ಸು ವಿತ್ ಬ್ರೆಸ್ಟು ದೊಡ್ಡ ಪೀಸ್ ಇರುತ್ತೆ, ಒಂದೇ ಸಿಂಗಲ್ ಪೀಸು. ಒಂದು ಮೊಟ್ಟೆ ಕೊಟ್ಟಿರ್ತಾರೆ, ಒಂದೇನೋ ಸೌತೆಕಾಯಿದು ಒಂದು ಇದೇನೋ ಇದು ಕೊಟ್ಟಿದ್ದಾರೆ, ಮತ್ತು ಶೇರ್ವಾ ಕೊಟ್ಟಿದ್ದಾರೆ. ಸೊ ಇದು ಒಂದು ಸ್ಟಾಲಿನ ತಿಂದು. ಇನ್ನೊಂದು ಕಾಶ್ಮೀರಿ ಡಿಲೈಟ್ ಅಂತ ಇನ್ನೊಂದು ಸ್ಟಾಲ್ ಇತ್ತು, ಅದ್ರ ಪಕ್ಕದಲ್ಲೇ ಸ್ವಲ್ಪ 2-3 ಸ್ಟಾರ್ ಬಿಟ್ಟು. ಸೊ ಅಲ್ಲಿಂದ ತಂದೂರಿ ಚಿಕನ್ ತರಿಸಿದ್ದೀವಿ. ಸೊ ಕಾಶ್ಮೀರ್ ಸ್ಟೈಲು ತಂದೂರಿ ಚಿಕನ್ ತಿನ್ನೋಣ ಅಂದ್ಬಿಟ್ಟು ಅದು ತರಿಸಿದ್ದೀವಿ. ಮಿಂಟ್ ಚಟ್ನಿ ಕೊಟ್ಟಿದ್ದಾರೆ, ಬಟ್ ಅದು ಮಿಂಟ್ ಚಟ್ನಿಗೆ ಕಲರ್ ಹಾಕಿದ್ದಾರೆ ಅನಿಸುತ್ತೆ, ಗ್ರೀನ್ ಕಲರ್ ಆರ್ಟಿಫಿಷಿಯಲ್ ಕಲರ್ ಥರ ಕಾಣಿಸ್ತಾ ಇದೆ. ಸೊ ಈಗ ಶುರು ಮಾಡೋಣ. ಫಸ್ಟು ಅದು ತಂದೂರಿ ತಿಂದ್ಬಿಟ್ಟು ಆಮೇಲೆ ಬಿರಿಯಾನಿಗೆ ಜಂಪ್ ಮಾಡೋಣ. ಸೊ ತಂದೂರಿ ಚಿಕನ್ ಒಂದು ಲೆಗ್ ಪೀಸ್ ಹಚ್ಬಿಡೋಣ. ದೊಡ್ಡ ಪೀಸು 3 ಬರುತ್ತೆ ಒಂದು ಪ್ಲೇಟ್ಗೆ. ಸೊ $6 ಸಿಂಗಾಪುರ್ ಡಾಲರ್ ಅದಕ್ಕೆ. ಚೆನ್ನಾಗಿದೆ, ಸಖತ್ತು ಇದೆ ಮತ್ತು ಸೂಪರ್ ಜ್ಯೂಸಿ, ಸಖತ್ ಜ್ಯೂಸಿ ಆಗಿದೆ. ತಂದೂರು ಮಾಡಿರೋದು, ಆದರೆ ಒಂಚೂರು ಡ್ರೈ ಇಲ್ಲ. ಮೇಲ್ಗಡೆ ಕೋಟಿಂಗು ಲೈಟಾಗಿದೆ, ಅಷ್ಟೊಂದು ಜಾಸ್ತಿ ಮಸಾಲ ಜಾಸ್ತಿ ಖಾರ ಅನಿಸೋದಿಲ್ಲ. ಲೈಟಾಗಿ ಆ ಸ್ಪೈಸಸ್ ಘಮ ಬರುತ್ತೆ, ಮಸಾಲ ಘಮ, ತಂದೂರು ಮಸಾಲ. ಜಾಸ್ತಿ ಪ್ರೆಷರ್ ಬೇಡ, ಬೋನಿಂದ ನೀಟಾಗಿ ಬಂದ್ಬಿಡುತ್ತೆ ಮಾಂಸ ಎಲ್ಲ. ಇಷ್ಟ ಆಯಿತು. ಕಾಶ್ಮೀರಿ ಚಿಲ್ಲಿ ಯೂಸ್ ಮಾಡಿರ್ತಾರೆ ಕಲರ್ಗೆ, ಇದರಲ್ಲಿ ಆರ್ಟಿಫಿಷಿಯಲ್ ಕಲರ್ ಥರ ಕಾಣಿಸ್ತಾ ಇಲ್ಲ. ಬಟ್ ಆ ಮಿಂಟ್ ಚಟ್ನಿ ಕುಡಿದಾರಲ್ಲ, ಅದು ಸ್ವಲ್ಪ ಈಗ ಡಿಫ್ರೆಂಟ್ ಗ್ರೀನ್ ಕಲರ್ ಬರ್ತದೆ, ಸೊಪ್ಪಿನ ಗ್ರೀನ್ ಥರ ಇಲ್ಲ, ಅದಕ್ಕೋಸ್ಕರ ಅದ್ರಲ್ಲಿ ಡಿಪ್ ಮಾಡಲ್ಲ. ಇದು ಚೆನ್ನಾಗಿದೆ, ಇಷ್ಟ ಆಯಿತು. ಈಗ ನೆಕ್ಸ್ಟು ಬಿರಿಯಾನಿಗೆ ಹೋಗೋಣ. ಚಿಕನ್ ಬಿರಿಯಾನಿ ಇದು ಮಾಡಿ ಶೈಲಿ ಏನು ಅಂದರೆ, ಆ ದೊಡ್ಡ ಬಾಣಲಿಲಿ ರೈಸು, ದೊಡ್ಡ ಇದರಲ್ಲಿ ರೈಸ್ನ ಸಪ್ರೇಟಾಗಿ ಮಾಡ್ಕೊಂಡಿದ್ರು. ಪೀಸು ಅದು ಗ್ರೇವಿ ಥರ ಇದೆ, ಅದನ್ನು ಸಪ್ರೇಟಾಗಿ ಮಾಡಿಟ್ಟಿದ್ರು, ಮೇಲ್ಗಡೆ ಇಟ್ಕೊಟ್ರು. ಬರೀ ರೈಸ್ ತಿನ್ನೋಣ ಯಾವ ಥರ ಇದೆ ಫ್ಲೇವರ್ಸು ಏನು ಅಂತ.
ಸೇಮ್ ನಾರ್ಮಲ್ಲು ಈ ದಮ್ ಬಿರಿಯಾನಿಗಳೆಲ್ಲ ಏನಿರುತ್ತಲ್ಲ ಚಕ್ಕೆ ಲವಂಗ ಘಮ ಇವಾಗ ಏಲಕ್ಕಿ ಘಮ ಎಲ್ಲ ಜಾಸ್ತಿ ಬರೋದಲ್ಲ, ಸೇಮ್ ಇದೂ ಅದೇ ಥರನೇ ಏಲಕ್ಕಿ ಇರ್ಬೋದು, ಚಕ್ಕೆ ಲವಂಗ ಘಮ ಜಾಸ್ತಿ ಬರುತ್ತೆ. ಬಟ್ ನಾನ್ ವೆಜ್ ಫ್ಲೇವರು ಬರೋದಿಲ್ಲ ಇದರಲ್ಲಿ, ಅಷ್ಟೊಂದು ಜಾಸ್ತಿ ಇಲ್ಲ ರೈಸಲ್ಲಿ ನಾನ್ ವೆಜ್ ಫ್ಲೇವರು, ಬರೀ ಸ್ಪೈಸಸ್ ಘಮನೇ ಬರುತ್ತೆ. ಆ ಕೇಸರಿದು ನೀರು ಹಾಕಿದ್ದಾರೆ ಅನಿಸುತ್ತೆ, ಆ ಕೇಸರಿ ಫ್ಲೇವರ್ ಬರುತ್ತೆ ಲೈಟಾಗೆ. ಆಮೇಲೆ ರೋಸ್ ವಾಟರ್ ಕೂಡ ಬಳಸಿರ್ಬೇಕು ಲೈಟಾಗಿ, ಒಂಥರ ಘಮ 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 ಅಂತ ಇದೆ, ಒಂಥರ ಸ್ಮೆಲ್ಲು ರೋಸ್ ವಾಟ್ರ್, ರೋಸ್ ಸ್ಮೆಲ್ಲು. ಅಂದರೆ ನಾವು ಬೆಂಗಳೂರಲ್ಲಿ ಅಲ್ಲೆಲ್ಲ ತಿಂತೀವಲ್ಲ ಆ ಥರ ಬಿರಿಯಾನಿ ಎಲ್ಲ. ಬಟ್ ಆರಾಮಾಗಿ ಇಲ್ಲಿ ಬಂದ್ರೂ ಒಂದು ಬಿರಿಯಾನಿನೇ ತಿಂತಾಯಿದ್ದೀವಿ ಅಂತ ಅನಿಸುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ ಈ ಕಡೆ ಫ್ರೈ ಪೀಸ್ ಬಿರಿಯಾನಿ ಕಾನ್ಸೆಪ್ಟ್ ಥರ ಚಿಕನ್ ಗ್ರೇವಿ ಸಪ್ರೇಟಾಗಿರುತ್ತೆ, ಇದನ್ನು ಎತ್ತಿ ಕೊಡ್ತಾನೆ ರೈಸ್ ಹಾಕ್ಬಿಟ್ಟು. ಸೊ ಈ ಗ್ರೇವಿ ಥರ ಇರುತ್ತೆ. ಇದರಲ್ಲೂ ಅಷ್ಟೇ ಪೀಸು ಮಾತ್ರ ಸಖತ್ತು ಜ್ಯೂಸಿ ಮತ್ತು ಟೆಂಡರ್ ಆಗಿದೆ, ಸಖತ್ ಸಾಫ್ಟಾಗಿದೆ, ತುಂಬ ಸಾಫ್ಟಾಗಿದೆ. ಗ್ರೇವಿ ಥರ ಇರುತ್ತೆ ಅದು ಚಿಕನಲ್ಲೇ, ಬರೀ ಹಾಗೆ ತಿನ್ಬಿಡೋಣ. ಉಪ್ಪು ಕಮ್ಮಿ, ಸ್ವಲ್ಪ ಸಪ್ಪೆ ಇದೆ. ಆಮೇಲೆ ಟೊಮೆಟೊ ಮತ್ತು ಈ ಖಾರದ ಪುಡಿ ಟೇಸ್ಟು ಜಾಸ್ತಿ ಬರುತ್ತೆ. ಜಾಸ್ತಿ ಮಸಾಲ ಪದಾರ್ಥಗಳು ಅಂದರೆ ಸ್ಪೈಸಸ್ಗಳ್ದು ಟೇಸ್ಟು ಬರೋಲ್ಲ ಇದರಲ್ಲಿ. ಗ್ರೇವಿನಲ್ಲಿ ಅಷ್ಟೊಂದು ಜಾಸ್ತಿ ಇಲ್ಲ, ಸಟಲ್ ಆಗಿದೆ ತುಂಬ. ಬಟ್ ಅದೇ ಆ ಖಾರದ ಪುಡಿ ಮತ್ತು ಟೊಮೊಟೊ ಸ್ವಲ್ಪ ಆ ಟೇಸ್ಟ್ ಬರುತ್ತೆ ಜಾಸ್ತಿ. ಮತ್ತು ಈರುಳ್ಳಿ ಕೂಡ ಬರುತ್ತೆ. ಈ ಎರಡೂ ಮಿಕ್ಸ್ ಮಾಡಿಕೊಂಡು ಒಂದು ಬೈಟು ಚೆನ್ನಾಗಿದೆ, ಸಿಂಪಲಾಗಿದೆ, ಜಾಸ್ತಿ ಹೆವಿ, ಜಾಸ್ತಿ ಮಸಾಲನೂ ಇಲ್ಲ. ಸೊ ಆ ಥರ ತಿಂತೀರ ಅಂದರೆ ಇದನ್ನು ತಿನ್ಬೋದು. ಅದು ಬಿಟ್ಟು ಪಕ್ಕದಲ್ಲಿ ಬೇಜಾನಿದೆ ಬಿರಿಯಾನಿ ಸೆಂಟರ್ಸು, ಎಲ್ಲಿ ಬೇಕಾದ್ರೂ ಟ್ರೈ ಮಾಡ್ಬೋದು, ನಿಮ್ಮ ಇಷ್ಟ. ಒಂದು ಮೊಟ್ಟೆ ಕೂಡ ಕೊಟ್ಟಿರ್ತಾರೆ. ಈಗ ನೀಟಾಗಿ ಖಾಲಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಒಂದು ಸಣ್ಣ ಬ್ರೇಕ್ ನಂತರ ನಮ್ಮ ಹುಡುಗರು ಕೂಡ ತಿನ್ನಬೇಕು. ಸೊ ಫೈನಲಾಗೆ ಇನ್ನೊಂದು ಅಂಗಡಿಯಿಂದ, ಅಲ್ಲಿ ಫ್ರೂಟ್ ಶಾಪ್ ಇತ್ತು, ಅಲ್ಲಿಂದ ಎಳನೀರು ತಂದಿದ್ದೀವಿ. ಇಲ್ಲೆಲ್ಲ ದೊಡ್ಡ ಎಳನೀರು, ನೀಟಾಗಿ ಈ ಥರ ದೊಡ್ಡದಾಗಿ ಓಪನ್ ಮಾಡಿ ಕೊಡ್ತಾರೆ. ಒಂದು ಸ್ಟ್ರಾ ಇಟ್ಟು ಸ್ಪೂನ್ ಕೂಡ ಕೊಡ್ತಾರೆ ಕ್ಯಾರ್ಕೊಂಡು ತಿನ್ನೋದಕ್ಕೆ. ಇದನ್ನು ಒಬ್ಬರ ಕೈಲಂತೂ ಫಿನಿಷ್ ಮಾಡೋಕ್ಕಾಗಲ್ಲ, ಇಬ್ಬರು ಬೇಕು, ಪಾರ್ಟ್ನರು ಇನ್ನೊಬ್ರು ಇದ್ದಾರೆ ಈ ಕಡೆ. ಎರಡು ಸ್ಟ್ರಾ ತೊಗೊಂಡಿದ್ದೀವಿ. ಇದ್ರದ್ದು ಬೆಲೆ ಬಂದ್ಬಿಟ್ಟು $2.5, ಅಂದರೆ ಹತ್ತತ್ರ 135-140 ರೂಪಾಯಿ ಸಿಂಗಾಪುರ್ ಡಾಲರ್. ನಮ್ಮ ರೇಟಲ್ಲಿ 130-140 ರೂಪಾಯಿ ಆಗುತ್ತೆ. ಸೊ ಎಲ್ಲದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ರೇಟು, ಕನ್ವರ್ಷನ್ ರೇಟ್ ಎಲ್ಲನೂ. ಟೇಸ್ಟ್ ಮಾಡೋಣ. ನೀನು ಕೊಡ್ಬಿಡಿ ತಳ್ಬಿಡು, ನೀನು ಮಾತಾಡ್ತಿದ್ದು ನಾನು ಕೊಡ್ತಾ ಇರ್ತೀನಿ. ಅದ್ಭುತವಾಗಿದೆ, ತಂಪಾಗೋಯ್ತು. ಸಿಂಗಾಪುರ್ ಫುಲ್ಲು ಹ್ಯುಮಿಡಿಟಿ, ಇದರಿಂದ ಏರ್ಪೋರ್ಟಿಂದ ಆಚೆ ಬರ್ತಿದ್ದಂಗೆ ಶುರುವಾಗಿತ್ತು. ಲೈಟಾಗಿ ಸೆಕೆ, ತುಂಬ ಅನ್ನೋ ಸೆಕೆ ಇಲ್ಲ, ಒಂಥರ ಅಂಟನ್ ಫೀಲು, ಬಿಸಿಲೆಲ್ಲ ಇತ್ತು. ಇದನ್ನು ಇದರಲ್ಲಿ ಇಟ್ಟಿದ್ರು, ಫ್ರಿಜ್ಜಲ್ಲಿ ಇಟ್ಟು ತಕ್ಕೊಟ್ರು. ಅದಕ್ಕೆ ಕೂಲಾಗಿದೆ ಒಳಗಡೆ. ಇದೇನು ಆಚೆ ಇತ್ತಿತ್ತು ಅಂದರೆ ರೋಡ್ ಸೈಡು ಅಂದರೆ ಸಖತ್ ಬಿಸಿ ಇರೋದು. ಇದು ಕೂಡ ನಿಲ್ಸೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಸೊ ನಮ್ಮ ಆದಿತ್ಯ ಅವರೇ ಕುಡ್ಕೊಳ್ಳಿ, ಆಮೇಲೆ ನಾವು ತಿಂತೀವಿ. ಗಂಜಿ ನೀವು ಬೇಡ ಅಂದರೆ ನಾವು ತಿಂತೀವಿ. ಸೊ ಫೈನಲಾಗೆ ಬಿರಿಯಾನಿ ತೊಗೊಂಡಿದ್ವಿ. ಬಿರಿಯಾನಿ ಚೆನ್ನಾಗಿತ್ತು, ರೈಸ್ ಚೆನ್ನಾಗಿತ್ತು. ಅಲ್ಲಿ ರೈಸ್ ಫ್ಲೇವರ್ಫುಲ್ ಆಗಿತ್ತು, ಬಿರಿಯಾನಿ ರೈಸ್. ಯಾಕಂದರೆ ಇಲ್ಲಿ ಬಿರಿಯಾನಿ ರೈಸ್ ಸಪ್ರೇಟಾಗಿ ಮಾಡ್ತಾರೆ, ಆ ಚಿಕನ್ ಗ್ರೇವಿ ಸಪ್ರೇಟಾಗಿ ಮಾಡ್ತಾರೆ. ಅವ್ನು ಮಟನ್ ಬಿರಿಯಾನಿ ಸಿಗುತ್ತೆ ಅವ್ರ ಹತ್ರನೇ. ಮಟನ್ ಬಿರಿಯಾನಿ ತೊಗೊಳ್ಳಿಲ್ಲ, ಚೆನ್ನಾಗಿತ್ತು. ಚಿಕನ್ ಗ್ರೇವಿ ಬಂದ್ಬಿಟ್ಟು ಲೈಟಾಗಿತ್ತು, ತುಂಬ ಸಟಲ್ ಆಗಿತ್ತು. ಅದೇ ಟೊಮೆಟೊ ಮತ್ತು ಚಿಲ್ಲಿ ಇದು ಅದ್ರ ಫ್ಲೇವರೇ ಸ್ವಲ್ಪ ಜಾಸ್ತಿ ಬರ್ತಾಯಿತ್ತು. ಒಂದು ಸಿಂಪಲ್ ಆದ ಬಿರಿಯಾನಿ. ಅದು 300 ರೂಪಾಯಿ ಚಿಲ್ಲರೆ, 300 ಚಿಲ್ಲರೆ ಏನೋ ಆಗುತ್ತೆ ನಮ್ಮ ಕರೆನ್ಸಿ ಕನ್ವರ್ಟ್ ಮಾಡಿದಾಗ. ಅದು ಕಮ್ಮಿನೇ ಇಲ್ಲೆಲ್ಲ ಕಂಪೇರ್ ಮಾಡಿದ್ರೆ. ನೀವೇನೋ ದೊಡ್ಡ ಒಂಥರ ಫೈನ್ ಡೈನ್ ರೆಸ್ಟೋರೆಂಟು, ಸ್ವಲ್ಪ ರೆಸ್ಟೋರೆಂಟ್ ಇರುತ್ತಲ್ಲ ಇಂಡಿವಿಜುವಲ್ ರೆಸ್ಟೋರೆಂಟ್ಗೆಲ್ಲ ಹೋದರೆ ಇನ್ನೂ ಜಾಸ್ತಿ ಕೊಡಬೇಕಾಗುತ್ತೆ. ಬಟ್ ಇಲ್ಲಿ ಅಫೋರ್ಡಬಲ್ ಪ್ರೈಸು ಈ ಥರ ಫುಡ್ ಸ್ಟ್ರೀಟ್ ಕಾಂಪ್ಲೆಕ್ಸ್ಗಳಲ್ಲಿ. ಸೊ ಆರಾಮಾಗಿ ಅಲ್ಲಿ ಪಕ್ಕದಲ್ಲೂ ಎಷ್ಟೊಂದು ಸ್ಟಾಲ್ಸ್ಗಳಿತ್ತು, ಎಲ್ಲಿ ಬೇಕಾದ್ರೂ ಬಿರಿಯಾನಿ ತಿನ್ಬೋದು. ಹೆಂಗಿತ್ತು ಬಿರಿಯಾನಿ ನಿಮ್ಮ ಪ್ರಕಾರ? ಫ್ಲೇವರ್ಫುಲ್ ಅನಿಸ್ತು ನನಗೆ. ಐ ಮೀನ್ ಆಲ್ಮೋಸ್ಟ್ ಬೆಂಗಳೂರಲ್ಲಿ ತಿಂದಿದ್ದು ಮುಸ್ಲಿಮ್ ಸೈಡ್ ಬಿರಿಯಾನಿ ಥರನೇ ಇತ್ತು. ಮುಸ್ಲಿಮ್ ಸ್ಟೈಲ್ ಬಿರಿಯಾನಿನೇ ಅದು. ಐ ಮೀನ್ ಆಲ್ಮೋಸ್ಟ್ ಅದೇ ಅದು. ಇನ್ನೊಂದು ಏನಂದರೆ ಅವರು ಇದೆಲ್ಲ ಹಾಕಿದ್ರು, ರೋಸ್ ವಾಟ್ರು, ಕೇಸರಿ ಎಲ್ಲ ಹಾಕಿದ್ರು. ಘಮ 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 ಅಂತ ಇತ್ತು. ರೈಸ್ ಚೆನ್ನಾಗಿತ್ತು. ಆ ಪೀಸ್ಗಿಂತ ಚಿಕನ್ಗಿಂತ ರೈಸೇ ಸಖತ್ ಇಷ್ಟ ಆಯಿತು. ಚಿಕನ್ದು ಗ್ರೇವಿ ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ಔಟ್ಸೈಡ್ ಮಾತ್ರ ಇತ್ತು ಅದು. ಒಳಗಡೆ ಹಿಡಿಯಲ್ಲ, ಪೀಸ್ ಹಾಕಿದ್ದಲ್ಲ. ಸೊ ಒಳಗಡೆ ಎಲ್ಲ ಏನು ತಪ್ಪೇ ಆಲ್ಮೋಸ್ಟ್ ಅದು ಹಿಡಿಯಲ್ಲ, ಅದು ಒಳಗಡೆ ಎಲ್ಲನೂ. ಬಟ್ ಔಟ್ಸೈಡ್ ದೊಡ್ಡ ಪೀಸ್ ಲೈಕ್ ಸ್ವೀಟ್ ಆಗಿದೆ, ಸ್ವಲ್ಪ ಸ್ವೀಟ್ ಆಗಿದೆ. ಬಟ್ ಚೆನ್ನಾಗಿದೆ ಔಟ್ಸೈಡ್ ಮಸಾಲ ಚೆನ್ನಾಗಿತ್ತು. ಒಂದ್ಸಲ ಟ್ರೈ ಮಾಡ್ಬೋದು. ಅದೇ ಥರ ಗ್ರೇವಿನೇ ನಿಮ್ಗೆ ಎಲ್ಲ ಕಡೆಯೂ ಸಿಗೋದು. ಇಲ್ಲಿ ಸಾಂಬಾಲ್ ಅಂತಾರೆ. ಸಾಂಬಾರಲ್ಲ, ಸಾಂಬಾಲ್. ಅದನ್ನೇ ನಾನು ಅಂದ್ಕೊಂಡು ಕೇಳಿದೆ ಎಲ್ಲ ಕಡೆ. ಬಟ್ ಅದು ಸಾಂಬಾಲ್ ಅಂತಾನೆ ಅಂತಾರಂತೆ. ಸೊ ಟೊಮೆಟೊ ಮತ್ತು ಖಾರದ ಪುಡಿ ಬೇಸ್ಡು ಗ್ರೇವಿ ಥರ ಬರುತ್ತೆ ಅದು.
ಸೊ ಅದರಲ್ಲೇ ಮಾಡಿರೋದು, ಸಪ್ರೇಟಾಗಿ ಕುಕ್ ಮಾಡಿರ್ತಾರೆ. ಆಮೇಲೆ ಇನ್ನೊಂದು ಕಾಶ್ಮೀರಿ ಡಿಲೈಟ್ ಅಂತ ಒಂದು ಸ್ಟಾಲು, ಅಲ್ಲಿಂದ ತಂದೂರಿ ಚಿಕನ್ ತಂದಿದ್ವಿ, ಸಖತ್ತಾಯಿತು. ತಂದೂರಿ ಚಿಕನ್ ಸಖತ್ತಾಯಿತು. ಸೇಮ್ ಅದೇ ಕಾಶ್ಮೀರ್ ಸ್ಟೈಲು ತಂದೂರಿ ಚಿಕನ್ ಅಂತ ಹೇಳ್ಬೋದು, ಅಥವಾ ನಮ್ಮ ಸ್ಟೈಲ್ ಎಲ್ಲ ಕಡೆ ಸಿಗುತ್ತಲ್ಲ ತಂದೂರಿ ಚಿಕನ್ನು, ಸೇಮ್ ಸಿಮಿಲರ್ ಹಂಗೆ ಇತ್ತು. ಬಟ್ ಜಾಸ್ತಿ ಜ್ಯೂಸಿ, ಸಖತ್ತು ಸಾಫ್ಟಾಗಿತ್ತು ಚಿಕನ್. ಕ್ವಾಲಿಟಿ ಮಾತ್ರ ಸೂಪರ್ ಆಗಿತ್ತು. ಇದರಲ್ಲೂ ಚೆನ್ನಾಗಿತ್ತು, ಅದರಲ್ಲೂ ಚೆನ್ನಾಗಿತ್ತು. ಸೊ ಸ್ಟಾಲ್ಸ್ ತೋರಿಸಿದ್ವಿ, ಬೇಕಾದ್ರೆ ಬಂದು ಅಲ್ಲಿ ಟ್ರೈ ಮಾಡ್ಬೋದು ನೀವು ಬಂದಾಗ. ಅದು ಬಿಟ್ಟು ಬೇಜಾನ್ ಆಪ್ಷನ್ ಇದೆ, ನೀವು ಅದನ್ನೇ ಟ್ರೈ ಮಾಡಬೇಕು ಅಂತಲ್ಲ, ಅದನ್ನೊಂದಷ್ಟು ತೋರಿಸ್ತಾ ಇದ್ದೀವಿ ಏನೇನು ಸಿಗುತ್ತೆ ಅಂತ. ಲಿಟಲ್ ಇಂಡಿಯಾದಲ್ಲಿ ಇಂಡಿಯಾಗೆ ಹತ್ತಿರವಾಗಿರೋ ಡಿಶಸ್ ಅಷ್ಟೇ. ಇಂಡಿಯಾ ಅಕ್ಕಪಕ್ಕ ಇರೋ ಡಿಶಸ್ ಎಲ್ಲನೂ ಸಿಗುತ್ತೆ. ಇಂಡಿಯಾಗೆ ಸುತ್ತ ಅಕ್ಕಪಕ್ಕ ಇರೋ ಶ್ರೀಲಂಕಾ ಅದೆಲ್ಲನೂ ಸಿಗುತ್ತೆ. ಒಂದು ವೀಡಿಯೋ ಆಲ್ರೆಡಿ ಶ್ರೀಲಂಕಾದ ಒಂದು ವೀಡಿಯೋ ಮಾಡಿದ್ದೀವಿ. ಆ ವಿಡಿಯೋ ಆಲ್ರೆಡಿ ಈ ವಿಡಿಯೋ ಮುಂಚೆ ಅಪ್ಲೋಡ್ ಆಗಿದ್ದರೆ ನೋಡಿಲ್ಲ ಅಂದರೆ ನೋಡಿ, ಇಲ್ಲಾಂದರೆ ಇನ್ನೂ ಬಂದಿಲ್ಲ ಆ ವಿಡಿಯೋ ಅಂದರೆ ಬರುತ್ತೆ ನೆಕ್ಸ್ಟು. ಅದೇ ಯಾವ ವಿಡಿಯೋ ಬರ್ತದೆ ಹೇಳೋಕ್ಕಲ್ಲ. ಸೊ ಆ ಒಂದು ಶ್ರೀಲಂಕಾದ ಒಂದು ವಿಡಿಯೋ ಮಾಡಿದ್ದೀವಿ. ಸೊ ಒಂದ್ಸಲಿ ನೀವು ಸಿಂಗಾಪುರ್ ಬಂದಾಗ ಬಜೆಟ್ ಫ್ರೆಂಡ್ಲಿಯಾಗಿ ತಿಂತೀರಾ ಊಟನ ಏನಾದರೂ ಅಂದರೆ ಇದಕ್ಕೆ ಬರಬೇಕು. ಟೆಕ್ಕಾ ಸೆಂಟರು ಲಿಟಲ್ ಇಂಡಿಯಾದಲ್ಲಿ ಮಿಸ್ ಮಾಡ್ತೀರಾ. ಹೊಟ್ಟೆ ತಣ್ಣಗೆ ಎಣ್ಣೆ ಕುಡೀರಿ, ತಂಪಾಗೋಕ್ಕೆ, ಹೀಟು ಕಮ್ಮಿ ಆಗೋಕ್ಕೆ, ಎಲ್ಲ ತಂಪಾಗುತ್ತೆ. ಇಲ್ಲಾಂದರೆ ಸುತ್ತಲೂ ಇಲ್ಲಿ ಬಿಯರ್ ಸ್ಟಾಲ್ಗಳು ಬೇಜಾನಿದೆ. ಎಲ್ಲರೂ ಜ್ಯೂಸ್ ಕುಡ್ಕೊಂಡು ನಿಂತು ಬಿಯರ್ಗಳು ಕುಡ್ಕೊಂಡು ಕೂತವ್ರೆ. ಸೊ ಅದೇ ಥರನೂ ಬಿಯರ್ ಕೂಡ ತೊಗೊಂಡು ಕುತ್ಕೊಬೋದು, ನಿಮ್ಮ ಇಷ್ಟ. ಜ್ಯೂಸ್ಗಳಿದೆ, ಬಿಯರ್ ಕುಡಿತಾರೆ ಆರಾಮಾಗಿ ಇಲ್ಲೇ ಓಪನ್ ಈ ಥರ ಜಾಗದಲ್ಲಿ ನಮ್ಮ ಹಿಂದೆ ಎಲ್ಲನೂ ಕುತ್ಕೊಂಡು ಮುಂದೆ ಎಲ್ಲ ಕುತ್ಕೊಂಡು ಕುಡಿತಾ ಇದ್ದಾರೆ. ಅಷ್ಟೇ, ಫ್ರೆಂಡ್ಸ್ ಜೊತೆ ಬಂದರೆ ಎಂಜಾಯ್ ಮಾಡ್ಬೋದು. ಗ್ರೂಪಲ್ಲಿ ಬಂದಾಗ ಬಜೆಟಲ್ಲಿ ಮುಗಿದೋಗುತ್ತೆ ಎಲ್ಲನೂ. ಸೊ ಫೈನಲಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಆಮೇಲೆ ಕೊನೆಯದಾಗಿ ನಮ್ಮ ಚಾನಲು ಮತ್ತು ನಮ್ಮ ಈ ಸಿಂಗಾಪುರ್ ಟ್ರಿಪ್ನ ಸ್ಪಾನ್ಸರ್ ಮಾಡ್ತಾ ಇದ್ದು ಸ್ವಸ್ತಿಕ್ಸ್ ಮಸಾಲ, ಕರ್ನಾಟಕದ ಮತ್ತು ಸೌತ್ ಇಂಡಿಯಾದ ಒನ್ ಆಫ್ ದ ಲೀಡಿಂಗ್ ಮಸಾಲ ಬ್ರ್ಯಾಂಡು. ಇನ್ನೂ ಸ್ವಸ್ತಿಕ್ ಮಸಾಲ ಟ್ರೈ ಮಾಡಿ ಅಂದರೆ ಟ್ರೈ ಮಾಡಿ, ಅದ್ಭುತವಾಗಿರುತ್ತೆ. ಕೊನೆಯದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ಸಿಂಗಾಪುರಲ್ಲಿ ಇರೋರ್ಗೂ ಸಿಗುತ್ತಲ್ಲ. ಸಿಂಗಾಪುರಲ್ಲಿ ಸಿಗುತ್ತೆ. ಸಿಂಗಾಪುರಲ್ಲಿ ಇರೋರು ಕೂಡ ಟ್ರೈ ಮಾಡಿ. ಸಿಂಗಾಪುರಲ್ಲಿ ಆನ್ಲೈನಲ್ಲಿ ಸಿಗುತ್ತೆ, ಮತ್ತು ಸ್ಟೋರ್ಸಲ್ಲೂ ಸಿಗಬಹುದು ಅನಿಸುತ್ತೆ. ಅದು ಐಡಿಯಾ ಇಲ್ಲ, ಬಟ್ ಕೇಳಿದ್ದು ನೆನಪಿದೆ ಸಿಗುತ್ತೆ ಅಂತ. ಸೊ ಯಾರನ್ನ ಸಿಂಗಾಪುರವರು ಇದ್ದರೆ ಸ್ವಸ್ತಿಕ್ ಮಸಾಲ ಟ್ರೈ ಮಾಡಿದರೆ ಹೇಳಿ ಎಲ್ಲಿ ಸಿಗುತ್ತೆ ಅಂತ, ಯಾರು ಇದ್ದವ್ರು ಬೇರೆಯವ್ರಿಗೆ ಗೊತ್ತಾಗುತ್ತೆ. ಕೊನೆಯದಾಗಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ಕಂಟೆಂಟ್ ಬೇಕು, ಸಿಂಗಾಪುರ್ ಬೇಕು, ನೆಕ್ಸ್ಟ್ ಬೇರೆ ದೇಶ ಬೇಕು, ಆಮೇಲೆ ನೆಕ್ಸ್ಟ್ ಬೇರೆ ದೇಶ ಬೇಕು, ಎಲ್ಲ ಪ್ರಪಂಚ ಬೇಕು, ಬೇರೆ ಪ್ರಾಣಿ ಬೇಕನ್ನೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ಬಿಡೋಣ. ನಮಸ್ಕಾರ.